ನೆಕ್ಸ್ಟ್ ಟಾಪಿಕ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ ಮೀನ್ಸ್ ಮನಿಯ ಗುಣಗಳು ಹೇಗೆ, ಮನಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರಬೇಕು ಅಂತ. ಫಸ್ಟ್ ಪಾಯಿಂಟ್ ಇಸ್ ಡ್ಯೂರೆಬಿಲಿಟಿ. ಅದು ಬೇಗನೆ ಹಾಳಾಗಬಾರ್ದು, ತುಂಬ ದಿನ ಅದು ನಮಗೆ ರಿಪೀಟೆಡ್ ಆಗಿ ಯೂಸ್ ಆಗಬೇಕು. ಸೊ ಅದರಿಂದ ಏನಾಗುತ್ತೆ, ಪ್ರಾಪರ್ ಮೆಟಲ್, ಪ್ರಾಪರ್ ಥಿಂಗ್ಸಿಂದ ಯೂಸ್ ಮಾಡಿ ಮನಿ ಮಾಡಿದ್ರೆ ಅದು ನಮಗೆ ಲಾಂಗ್ ಟೈಮ್ ಸ್ಟೇ ಇರುತ್ತೆ. ದೆನ್ ಪೋರ್ಟೆಬಿಲಿಟಿ. ಮನಿ ಅನ್ನೋದು ಹೇಗಿರಬೇಕು, 1% to 1% ಈಸಿಲಿ ಟ್ರಾನ್ಸ್ಫರ್ ಆ್ಯಂಡ್ ಕ್ಯಾರಿ ಮಾಡೋ ಥರ ಇರಬೇಕು. ಥರ್ಡ್ ಪಾಯಿಂಟ್ ಇಸ್ ಡಿವಿಸಿಬಿಲಿಟಿ. ಸೊ ನಾವು ನೋಡಬೇಕು, ಈಸಿಲಿ ಡಿವಿಸಿಬಲ್ ಸ್ಮಾಲರ್ ಯೂನಿಟ್ ಟು ವೇರಿಯಿಂಗ್ ಸೈಜ್. ಮನಿ ಅನ್ನೋದು ಹೇಗಿರಬೇಕು ನೋಡಿದ್ದೀರಾ ಅಲ್ವಾ, ಡಿನಾಮಿನೇಟರ್ಸ್ 20, 10 ಲೈಕ್ ದಟ್. ಆ ಡಿನಾಮಿನೇಟರ್ಸಲ್ಲೇ ಡಿವಿಸಿಬಲ್ ಆಗೋ ಥರನೇ ಇರಬೇಕು ಮನಿ ಅನ್ನೋದು. ಆವಾಗ ತಾನು ನಮಗೆ ಸ್ಮಾಲರ್ ಯೂನಿಟ್ಟು ಲಾರ್ಜರ್ ಯೂನಿಟ್ ಆದ್ರೂ ನಮಗೆ ಎಷ್ಟೇ ಮನಿ ಆದರೂ ನಾವು ಅದಕ್ಕೆ ಈಸಿಯಾಗಿ ಡಿವಿಸಿಬಲ್ ಮಾಡ್ಬೋದು. ನೆಕ್ಸ್ಟ್ ಯೂನಿಫಾರ್ಮಿಟಿ. ಇದು ಯೂನಿಫಾರ್ಮಿಟಿ ಮೀನ್ಸ್ ಎಲ್ಲ ಅಮೌಂಟು ಒಂದೇ ಥರ ಇರಬೇಕು, ಒಂದೇ ಡಿಸೈನ್, ಒಂದೇ ಕ್ವಾಲಿಟಿ, ಕ್ವಾಂಟಿಟಿ, ಸ್ಟ್ಯಾಂಡರ್ಡೈಸ್ ಆಗಿರಬೇಕು. ಅದನ್ನು ನಾವು ಯೂನಿಫಾರ್ಮಿಟಿ ಅಂತೀವಿ. ಮನಿ ಒಂದೊಂದು ಥರ ಇದ್ದರೆ ನಮಗೆ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಲಿಮಿಟೆಡ್ ಸಪ್ಲೈ ಮೀನ್ಸ್ ಮೇಂಟೈನ್ ವ್ಯಾಲ್ಯೂ, ಪ್ರಿವೆಂಟ್ ಇನ್ಫ್ಲೇಷನ್. ನಮಗೆ ನೀಡ್, ಎಕನಾಮಿಕ್ಕಿಗೆ ಎಷ್ಟು ನೀಡ್ ಇದೆಯೋ ಅಷ್ಟು ಮಾತ್ರನೇ ನಾವು ಮನಿನ ಪ್ರಿಂಟ್ ಮಾಡಬೇಕು, ಕರೆನ್ಸೀಸ್ನ. ಅದಕ್ಕೆ ಮೀರಿ ಮಾಡಿದ್ರೆ ನಮಗೇನಾಗುತ್ತೆ, ಇನ್ಫ್ಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಲಿಮಿಟೆಡ್ ಸಪ್ಲೈಯಲ್ಲಿ ಇರಬೇಕು, ಆವಾಗ ಮನಿಗೆ ವ್ಯಾಲ್ಯೂ ಜಾಸ್ತಿ. ನೆಕ್ಸ್ಟ್ ಬಂದ್ಬಿಟ್ಟು ಜನರಲಿ ಅಕ್ಸೆಪ್ಟಬಲ್. ಅಂದರೆ ಎಲ್ಲೇ ಏನೇ ಮನಿ ಅನ್ನೋದು ಸರ್ಕ್ಯುಲೇಟ್ ಆಗಿ ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂದರೆ ಅದೆಲ್ಲ ಕಡೆ ಅಕ್ಸೆಪ್ಟ್ ಆಗೋ ರೀತಿಲಿ ಮನಿ ಅನ್ನೋದು ಇರಬೇಕು. ಸ್ಟೋರ್ ವ್ಯಾಲ್ಯೂ ಅಂದರೆ ಅದ್ರ ವ್ಯಾಲ್ಯೂ ರಿಟೈನ್ ಏಬಲ್ ಓವರ್ ಟೈಮ್. ಅದ್ರ ವ್ಯಾಲ್ಯೂ ಏನಾಗಿರಬೇಕು, ಇಟ್ಸ್ ರಿಟೈನ್ ಆಗಬೇಕು, ತುಂಬ ದಿನ ಉಳ್ಕೋಬೇಕು ಓವರ್ ಟೈಮ್. ಅದನ್ನು ನಾವೇನಂತೀವಿ, ಸ್ಟೋರ್ ಆಫ್ ಎ ವ್ಯಾಲ್ಯೂ ಅಂತ ಹೇಳ್ತೀವಿ.